ಇವತ್ತು ನಾವು ಹ್ಯಾಡ್ ಯೂಸೇಜ್ನ ನೋಡೋಣ. ಪಾಸ್ಟ್ ಅಲ್ಲಿ ಹ್ಯಾಡ್ ಅನ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂತ. ಪಾಸ್ಟ್ ಅಲ್ಲಿ ಹ್ಯಾಡ್ ನಮ್ಮ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಹ್ಯಾಸ್ ಮತ್ತೆ ಹ್ಯಾವ್ ಯೂಸೇಜ್ ಅನ್ನ ನೋಡಿದ್ವಿ. ಹ್ಯಾಸ್ ಮತ್ತೆ ಹ್ಯಾವ್ ಯೂಸೇಜ್ ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ? ಐ ಯು ಎನಿ ಪ್ಲೂರಲ್ ಬಂದಾಗ ಹ್ಯಾವ್, ಎನಿ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಇಲ್ಲ ಅಂತ ಹೇಳ್ಬೇಕಾದಾಗ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಐ ಯು ಎನಿ ಪ್ಲೂರಲ್ ಬಂದಾಗ, ಎನಿ ಸಿಂಗ್ಯುಲರ್ ಬಂದಾಗ ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಪ್ರೆಸೆಂಟ್ ಟೈಮಲ್ಲಿ ಏನೋ ವಸ್ತು ಇದೆ ಅಂತ ಹೇಳ್ಬೇಕಾದ್ರೆ. ಈಗ ನಾನು ಪಾಸ್ಟ್ ಅಲ್ಲಿ ಅಂದ್ರೆ ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ನನ್ನ ಹತ್ರ ಒಂದು ಜಾಮಿಟ್ರಿ ಬಾಕ್ಸ್ ಇತ್ತು ಅಂತ ಹೇಳ್ಬೇಕು. ನೋಡಿ, ಅದು ಈಗ ಇದೆ ಅಂತ ಹೇಳ್ತಾ ಇಲ್ಲ, ಹಿಂದೆ ಇತ್ತು ಅಂತ ಹೇಳ್ತಾ ಇದ್ದೀನಿ. ನಾ ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ನನ್ನ ಹತ್ರ ಒಂದು ಬೈಸಿಕಲ್ ಇತ್ತು ಅಂತ ಹೇಳ್ತೀನಿ. ಈಗ ಇದೆ ಅಂತ ಹೇಳೋದಾದ್ರೆ ಐ ಹ್ಯಾವ್ ಅ ಬೈಸಿಕಲ್ ಅಂತ ಹೇಳ್ತೀವಿ. ನನ್ನ ಹತ್ರ ಇತ್ತು, ಪಾಸ್ಟ್, ಹಿಂದೆ ಯಾವಾಗಲೂ ಇತ್ತು ಅಂತ ಹೇಳ್ಬೇಕು. ಆಗ ನಾವು ಹ್ಯಾಡ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ನನ್ನ ಹತ್ರ ಬೈಸಿಕಲ್ ಇತ್ತು ಅಂತ ಹೇಳ್ಬೇಕು. ಐ ಹ್ಯಾಡ್ ಎ ಬೈಸಿಕಲ್ ಅಂತ ಹೇಳ್ತೀನಿ. ಆದ್ರೆ ಯಾವಾಗ ಅನ್ನೋದು ಗೊತ್ತಿಲ್ಲ. ಯಾವಾಗ ಅನ್ನೋದು ಈ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇಲ್ಲ. ಐ ಹ್ಯಾಡ್ ಅ ಬೈಸಿಕಲ್ ಅಂದ್ರೆ ನಾನು ಬೈಸಿಕಲ್ ಇತ್ತು ಅಂತ ಮಾತ್ರ ಹೇಳ್ತಾ ಇದೆ, ಯಾವಾಗಿತ್ತು ಅಂತ ಅದು ಹೇಳ್ತಾ ಇಲ್ಲ. ಹಾಗಾಗಿ ಮತ್ತೆ ಇಲ್ಲಿ ಟೈಮ್ ರೆಫರೆನ್ಸ್ ನ ಕೊಡಬೇಕು. ನೀವು ಒಂದನ್ನ ನೆನ್ಪಿಟ್ಕೊಳ್ಬೇಕು, ಪಾಸ್ಟ್ ಅಲ್ಲಿ ಏನೋ ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಟೈಮ್ ರೆಫರೆನ್ಸ್ ನ ಕೊಡ್ಲೇಬೇಕು. ನೀವು ಟೈಮ್ ರೆಫರೆನ್ಸ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಅಂತ ಸೆಂಟೆನ್ಸ್ಗಳು ಆಂಬಿಗ್ಯೂಯಸ್ ಸೆಂಟೆನ್ಸ್ ಅಂತ ಅನಿಸ್ಕೊಡುತ್ತೆ. ಆಂಬಿಗ್ಯೂಯಸ್ ಅಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ, ಅದು ನಿಖರವಾಗಿ ಅದು ಏನನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ನನಗೆ ಒಳ್ಳೆ ಟೀಚರ್ಸ್ ಇದ್ರು ಅಂತ ಹೇಳ್ತೀನಿ. ಐ ಹ್ಯಾಡ್ ಗುಡ್ ಟೀಚರ್ಸ್ ಅಂತ ಹೇಳ್ಬೇಕು. ಯಾವಾಗ? ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗಲ, ಹೈಸ್ಕೂಲಲ್ಲಿ ಇದ್ದಾಗಲ, ಅಥವಾ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗಲ, ಯಾವಾಗ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಐ ಹ್ಯಾಡ್ ಗುಡ್ ಟೀಚರ್ಸ್ ಅಂತ ಹೇಳ್ಬೇಕು. ಇದಕ್ಕೆ ಫಾರ್ಮುಲಾ ನೋಡೋಣ. ಇಲ್ಲಿ ಫಾರ್ಮುಲಾ ತುಂಬಾ ಸಿಂಪಲ್. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಅಥವಾ ಎನಿ ಸಿಂಗ್ಯುಲರ್ ಬಂದಾಗ ಪಾಸಿಟಿವ್ ಸೆಂಟೆನ್ಸ್ಗೆ ಹ್ಯಾಡ್ ಬರುತ್ತೆ. ಇಲ್ಲಿ ಸಮಥಿಂಗ್, ನೆಗೆಟಿವ್ ಸೆಂಟೆನ್ಸ್ಗೆ ಡಿಡಂಟ್ ಅಂತ ಹೇಳ್ತೀವಿ. ಡಿಡಂಟ್ ಹ್ಯಾವ್. ಇದನ್ನ ಬರೀಬೇಕಾದ್ರೆ ಡಿಡ್ ನಾಟ್ ಹ್ಯಾವ್ ಅಂತ ಹೇಳ್ತಾರೆ. ಡಿಡ್ ನಾಟ್ ಹ್ಯಾವ್ ಅಂತ. ಬಟ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೀವು ಡಿಡಂಟ್ ಹ್ಯಾವ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ನಾನು ಪ್ರೈಮರಿ ಅಂತ ಹೇಳ್ಬೇಕು. ನಿನ್ನೆ, ಯೆಸ್ಟರ್ಡೇ, ಜ್ವರ ಇತ್ತು, ಐ ಬಂದಾಗ ಏನ್ ಬರಬೇಕು? ಇಲ್ಲಿ ಐದರ್ ಹ್ಯಾಡ್ ಬರುತ್ತೆ ಅಥವಾ ಡಿಡೆಂಟ್ ಹ್ಯಾವ್ ಬರುತ್ತೆ. ಸೊ ಇತ್ತು, ಯೆಸ್ಟರ್ಡೇ ಐ ಹ್ಯಾಡ್ ಫೀವರ್. ಯೆಸ್ಟರ್ಡೇ ಐ ಹ್ಯಾಡ್ ಫೀವರ್. ಇಲ್ಲಿ ಯೆಸ್ಟರ್ಡೇ ಅನ್ನೋದು ಟೈಮ್ ರೆಫರೆನ್ಸ್. ನಿನ್ನೆ ನನಗೆ ಜ್ವರ ಇತ್ತು, ಯೆಸ್ಟರ್ಡೇ ಐ ಹ್ಯಾಡ್ ಫೀವರ್. ನೀನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನಿನ್ನ ಹತ್ರ ಒಂದು ಗೊಂಬೆ ಇತ್ತು ಅಂತ ಹೇಳಬೇಕು. ನೀನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಅದನ್ನ ಹೆಂಗೆ ಹೇಳ್ತೀವಿ? ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್ ಯು ಹ್ಯಾಡ್ ಎ ಡಾಲ್. ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್ ಯು ಹ್ಯಾಡ್ ಎ ಡಾಲ್. ಇಲ್ಲಿ ನೋಡಿ, ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್ ಅನ್ನೋದು ಟೈಮ್ ರೆಫರೆನ್ಸ್ ಆಗಿ ಆಕ್ಟ್ ಆಗುತ್ತೆ. ನೀನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನಿನ್ನ ಹತ್ರ ಒಂದು ಗೊಂಬೆ ಇತ್ತು. ಇಲ್ಲಿ ಯಾಕೆ ಎ ಡಾಲ್ ಅಂತ ಹೇಳ್ತೀವಿ? ಒಂದು ಗೊಂಬೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಎ ಡಾಲ್ ಅಂತ ಹೇಳ್ತೀವಿ. ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ ಅವಳಿಗೆ ಒಳ್ಳೆ ಟೀಚರ್ಸ್ ಇದ್ರು ಅಂತ ಹೇಳ್ಬೇಕು. ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ, ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಶಿ ಹ್ಯಾಡ್ ಗುಡ್ ಟೀಚರ್ಸ್. ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್, ನೋಡಿ, ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಅನ್ನೋದು ಟೈಮ್ ರೆಫರೆನ್ಸ್. ಶಿ ಹ್ಯಾಡ್ ಗುಡ್ ಟೀಚರ್ಸ್. ನಮ್ಮ ಫಾರ್ಮುಲಾ ಪ್ರಕಾರ ಎನಿ ಸಿಂಗ್ಯುಲರ್ ಬಂದಾಗ ಏನ್ ಬರಬೇಕು? ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾಡ್ ಬರಬೇಕು. ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ ಅವಳಿಗೆ ಒಳ್ಳೆ ಟೀಚರ್ಸ್ ಇದ್ರು. ಅವಳಿಗೆ ಇವಾಗ ಒಳ್ಳೆ ಟೀಚರ್ಸ್ ಇದ್ದಾರೆ ಅಂತ ಹೇಳ್ಬೇಕು. ಹೆಂಗೆ ಹೇಳ್ತೀರಾ? ಫಸ್ಟ್ ದಿನದ ಚಾಪ್ಟರ್ ಶಿ ಹ್ಯಾಸ್ ಗುಡ್ ಟೀಚರ್ಸ್ ಅಂತ ಹೇಳ್ತೀವಿ. ಇಲ್ಲಿ
ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ ಅದು ಪಾಸ್ಟ್, ಹಾಗಾಗಿ ಶಿ ಹ್ಯಾಡ್ ಗುಡ್ ಟೀಚರ್ಸ್. ಈಗ ಒಳ್ಳೆ ಟೀಚರ್ಸ್ ಇದ್ರೆ ಶಿ ಹ್ಯಾಸ್ ಗುಡ್ ಟೀಚರ್ಸ್ ಅಂತ ಹೇಳ್ತೀವಿ. ರಘು ಹೈಸ್ಕೂಲ್ ಅಲ್ಲಿ ಇದ್ದಾಗ ಅವನಿಗೆ ಒಳ್ಳೆ ಫ್ರೆಂಡ್ಸ್ ಇದ್ರು ಅಂತ ಹೇಳ್ಬೇಕು. ರಘು ಹೈಸ್ಕೂಲ್ ಅಲ್ಲಿ ಇದ್ದಾಗ, ವೆನ್ ರಘು ವಾಸ್ ಇನ್ ಹೈಸ್ಕೂಲ್. ಇಲ್ಲಿ ವೆನ್ ರಘು ವಾಸ್ ಇನ್ ಹೈಸ್ಕೂಲ್ ಅನ್ನೋದು ಏನಾಗುತ್ತೆ, ಟೈಮ್ ರೆಫರೆನ್ಸ್ ಆಗುತ್ತೆ. He had good friends. ಇದು ನಮ್ಮ ಫಾರ್ಮುಲಾ ಪ್ರಕಾರ ಎನಿ ಸಿಂಗ್ಯುಲರ್ ಬಂದಾಗ ಏನ್ ಬರಬೇಕು, had good friends ಅನ್ನೋದು ಸಮಥಿಂಗ್ ಆಗುತ್ತೆ. When Raghu was in high school, he had good friends. ಅವರು ಮೈಸೂರಲ್ಲಿ ಇದ್ದಾಗ ಅವರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು ಅಂತ ಹೇಳಬೇಕು. ಅವರು ಮೈಸೂರಲ್ಲಿ ಇದ್ದಾಗ when they were in Mysore, ಇದು when they were in Mysore ಅನ್ನೋದು ಟೈಮ್ ರೆಫರೆನ್ಸ್. They had good contacts. They, any plural category, had good contacts ಅನ್ನೋದು ಸಮಥಿಂಗ್ ಆಗಿ ಆಕ್ಟ್ ಆಗುತ್ತೆ. ನೆಕ್ಸ್ಟ್, 5 ವರ್ಷದ ಹಿಂದೆ ಬ್ಯಾಂಗ್ಳೂರಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇತ್ತು ಅಂತ ಹೇಳಬೇಕು. 5 years back, Bangalore had good hospitals. 5 years back, Bangalore had good hospitals. Bangalore ಸಿಂಗ್ಯುಲರ್, ಹ್ಯಾಡ್ ಅನ್ನೋದು ಫಾರ್ಮುಲಾದಲ್ಲಿ, ಗುಡ್ ಹಾಸ್ಪಿಟಲ್ಸ್ ಅನ್ನೋದು ಸಮಥಿಂಗ್ ಆಗುತ್ತೆ. ಈಗ ಗುಡ್ ಹಾಸ್ಪಿಟಲ್ಸ್ ಇದೆ ಅಂದ್ರೆ ಬ್ಯಾಂಗ್ಳೂರ್ ಹ್ಯಾಸ್ ಗುಡ್ ಹಾಸ್ಪಿಟಲ್ಸ್ ಅಂತೀವಿ. ಯಾಕೆ ಹ್ಯಾಸ್ ಬಂತು, ಬ್ಯಾಂಗ್ಳೂರ್ ಅನ್ನೋದು ಸಿಂಗ್ಯುಲರ್ ಇದೆ, ಹಾಗಾಗಿ ಹ್ಯಾಸ್ ಬಂತು. 15 ವರ್ಷದ ಹಿಂದೆ ಹಾಸನ್ ಮತ್ತೆ ಮೈಸೂರಲ್ಲಿ ಒಳ್ಳೆ ರೋಡ್ಸ್ ಇತ್ತು ಅಂತ ಹೇಳಬೇಕು. 15 years back, ಟೈಮ್ ರೆಫರೆನ್ಸ್. ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾಡ್ ಗುಡ್ ರೋಡ್ಸ್. 15 years back, Hassan and Mysore had good roads. Hassan and Mysore ಅನ್ನೋದು any plural category ಬರುತ್ತೆ. had good roads. Good roads ಅನ್ನೋದು something. 15 years back ಅನ್ನೋದು ಏನಾಗುತ್ತೆ, ಟೈಮ್ ರೆಫರೆನ್ಸ್ ಆಗುತ್ತೆ. ನಾವು ಹಾಸನಲ್ಲಿ ಇದ್ದಾಗ ನಮ್ಮ ಹತ್ರ ಒಂದು ಕಾರ್ ಇತ್ತು ಅಂತ ಹೇಳಬೇಕು. ನಾವು ಅನ್ನಕ್ಕೆ ಇಂಗ್ಲಿಷ್ ಅಲ್ಲಿ ಏನು, ವಿ. ವೆನ್ ವಿ ವರ್ ಇನ್ ಹಾಸನ್, ವಿ ಹ್ಯಾಡ್ ಎ ಕಾರ್. ಎ ಕಾರ್ ಅಂತ ಯಾಕೆ ಹೇಳ್ತೀವಿ, ನಮ್ಮ ಹತ್ರ ಒಂದು ಕಾರ್ ಇತ್ತು ಅಂತ ಹೇಳಬೇಕು. ಹಾಗಾಗಿ ವೆನ್ ವಿ ವರ್ ಇನ್ ಹಾಸನ್, ವಿ ಹ್ಯಾಡ್ ಎ ಕಾರ್. ನಾವು ಹಾಸನಲ್ಲಿ ಇದ್ದಾಗ ನಮ್ಮ ಹತ್ರ ಒಂದು ಕಾರ್ ಇತ್ತು. ರಘು ಮತ್ತೆ ಪವನ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಅವರಿಗೆ ಒಳ್ಳೆ ಲೆಕ್ಚರರ್ಸ್ ಇದ್ರು ಅಂತ ಹೇಳಬೇಕು. ಹೇಗೆ ಹೇಳ್ತೀವಿ, ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್, ದೇ ಹ್ಯಾಡ್ ಗುಡ್ ಲೆಕ್ಚರರ್ಸ್. ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್, ನೋಡಿ ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್ ಅನ್ನೋದು ಟೈಮ್ ರೆಫರೆನ್ಸ್. ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್ ಅನ್ನೋದು ಟೈಮ್ ರೆಫರೆನ್ಸ್. ದೇ ಹ್ಯಾಡ್ ಗುಡ್ ಲೆಕ್ಚರರ್ಸ್. ಇದು ನಮ್ಮ ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. ದೇ ಅಂದ್ರೆ ಇಲ್ಲಿ ರಘು ಅಂಡ್ ಪವನ್, ಹ್ಯಾಡ್ ಫಾರ್ಮುಲಾದಿಂದ ಬಂದಿದೆ, ಗುಡ್ ಲೆಕ್ಚರರ್ಸ್ ಅನ್ನೋದು ಸಮಥಿಂಗ್ ಆಗುತ್ತೆ. ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್, ದೇ ಹ್ಯಾಡ್ ಗುಡ್ ಲೆಕ್ಚರರ್ಸ್. ನನ್ನ ಸಿಸ್ಟರ್ UK ಅಲ್ಲಿ ಇದ್ದಾಗ ಅವಳಿಗೆ ಒಳ್ಳೆ ರಿಲೇಟಿವ್ಸ್ ಇದ್ರು ಅಂತ ಹೇಳಬೇಕು. ವೆನ್ ಮೈ ಸಿಸ್ಟರ್ ವಾಸ್ ಇನ್ UK, ಶಿ ಹ್ಯಾಡ್ ಗುಡ್ ರಿಲೇಟಿವ್ಸ್. ಅವಳಿಗೆ ಒಳ್ಳೆ ರಿಲೇಟಿವ್ಸ್ ಇದ್ರು ಅಂತ. ಈಗ ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ನೆನ್ನೆ ನನಗೆ ಜ್ವರ ಇರಲಿಲ್ಲ ಅಂತ ಹೇಳಬೇಕು. ನೆನ್ನೆ ಎಸ್ಟರ್ಡೇ ಐ ಡಿಡ್ಂಟ್ ಹ್ಯಾವ್ ಫೀವರ್. ಎಸ್ಟರ್ಡೇ ಐ ಡಿಡ್ಂಟ್ ಹ್ಯಾವ್ ಫೀವರ್. ಇಲ್ಲಿ ಎಸ್ಟರ್ಡೇ ಅನ್ನೋದು ಏನು, ಟೈಮ್ ರೆಫರೆನ್ಸ್. ಎಸ್ಟರ್ಡೇ ಐ ಡಿಡ್ಂಟ್ ಹ್ಯಾವ್ ಫೀವರ್. ನೀನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನಿನಗೆ ಲೈಬ್ರರಿ ಫೆಸಿಲಿಟಿ ಇರಲಿಲ್ಲ ಅಂತ ಹೇಳಬೇಕು. ನೀನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಅನ್ನೋದು ಹೆಂಗೆ ಹೇಳ್ತೀವಿ, ವೆನ್ ಯು ಆರ್ ಇನ್ ಪ್ರೈಮರಿ ಸ್ಕೂಲ್, ಯು ಡಿಡ್ಂಟ್ ಹ್ಯಾವ್ ಲೈಬ್ರರಿ ಫೆಸಿಲಿಟಿ. When you were in primary school, you didn't have library facility. ನೀವು ಮಾತಾಡುವಾಗ ಆ ಸೆಂಟೆನ್ಸ್ ಅಲ್ಲೇ ಆ ಬ್ರೇಕಪ್ ಗೊತ್ತಾಗಬೇಕು. ಬ್ರೇಕಪ್ ಅಂದ್ರೆ ಆ ಕಾಮ. ಈಗ ನಾನು ಹೇಳೋದನ್ನ ಅಬ್ಸರ್ವ್ ಮಾಡಿ. ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್, ಒಂದು ಸಣ್ಣ ಗ್ಯಾಪ್ ಬರಬೇಕಲ್ಲಿ. ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್, ಯು ಡಿಡ್ಂಟ್ ಹ್ಯಾವ್ ಲೈಬ್ರರಿ ಫೆಸಿಲಿಟಿ. ಆ ಗ್ಯಾಪ್ ಅನ್ನು ನೀವು ಮಾತಾಡ್ಬೇಕಾದ್ರೆ ತೋರಿಸ್ಬೇಕು. ಸೊ ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್, ಕಾಮ, ಯು ಡಿಡ್ಂಟ್ ಹ್ಯಾವ್ ಲೈಬ್ರರಿ ಫೆಸಿಲಿಟಿ ಅಂತ ಹೇಳಕ್ ಹೋಗ್ಬಾರ್ದು. When you were in primary school, you didn't have library facility. ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ ಅವಳ ಹತ್ರ ಕಂಪ್ಯೂಟರ್ ಇರಲಿಲ್ಲ. ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ, when she was in 10th standard, ಅವಳ ಹತ್ರ ಕಂಪ್ಯೂಟರ್ ಇರಲಿಲ್ಲ. She didn't have a computer. When she was in 10th standard, ಅಂದ್ರೆ ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ she didn't have a computer. ಅವಳ ಹತ್ರ ಒಂದು ಕಂಪ್ಯೂಟರ್ ಇರಲಿಲ್ಲ.
ರಘು ಮೈಸೂರಲ್ಲಿ ಇದ್ದಾಗ ಅವನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ. ಹೆಂಗೆ ಹೇಳೋದು? ವೆನ್ ರಘು ವಾಸ್ ಇನ್ ಮೈಸೂರ್ he didn't have a driving license. When Raghu was in Mysore, he didn't have a driving license. ಇಲ್ಲಿ ನೋಡಿ, when Raghu was in Mysore ಅನ್ನೋದು ಟೈಮ್ ರೆಫರೆನ್ಸ್. he ಅಂದ್ರೆ ರಘುಗೆ ಸಂಬಂಧಪಡುತ್ತೆ. didn't have ಫಾರ್ಮುಲಾದಲ್ಲಿ ಬಂದಿದೆ. a driving license ಸಮಥಿಂಗ್. a ಯಾಕೆ ಬಂತು? ಡ್ರೈವಿಂಗ್ ಲೈಸೆನ್ಸ್ ಒಂದು, ಹಾಗಾಗಿ a ಬಂತು. 10 ವರ್ಷದ ಹಿಂದೆ ಬ್ಯಾಂಗ್ಳೂರಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇರಲಿಲ್ಲ. 10 ವರ್ಷದ ಹಿಂದೆ ಹೆಂಗೆ ಹೇಳ್ತೀವಿ ಇಂಗ್ಲಿಷಲ್ಲಿ? 10 years back ಬ್ಯಾಂಗ್ಳೂರ್ ಡಿಡಂಟ್ ಹ್ಯಾವ್ ಗುಡ್ ಹಾಸ್ಪಿಟಲ್ಸ್. 10 ವರ್ಷದ ಹಿಂದೆ ಬ್ಯಾಂಗ್ಳೂರಲ್ಲಿ ಹಾಸ್ಪಿಟಲ್ಸ್ ಇರಲಿಲ್ಲ. 15 ವರ್ಷದ ಹಿಂದೆ ಬ್ಯಾಂಗ್ಳೂರ್ ಮತ್ತೆ ಮೈಸೂರಲ್ಲಿ ಒಳ್ಳೆ ಕಂಪನೀಸ್ ಇರಲಿಲ್ಲ ಅಂತ ಹೇಳಬೇಕು. 15 ವರ್ಷದ ಹಿಂದೆ ಹೆಂಗೆ ಹೇಳ್ತೀವಿ? 15 years back Bangalore and Mysore didn't have good companies. 15 years back, Bangalore and Mysore didn't have good companies. ನಾವು ಹಾಸನಲ್ಲಿ ಇದ್ದಾಗ ನಮ್ಮ ಹತ್ರ ಬೈಕ್ ಇರಲಿಲ್ಲ. ನಾವು ಅನ್ನೋದಕ್ಕೆ we. When we were in Hassan, we didn't have a bike. When we were in Hassan, we didn't have a bike. ನನ್ನ ಸಿಸ್ಟರು ಕೆನಡಾದಲ್ಲಿ ಇದ್ದಾಗ ಅವಳಿಗೆ ಒಳ್ಳೆ ನೈಬರ್ಸ್ ಇರಲಿಲ್ಲ. ನೈಬರ್ಸ್ ಅಂದರೆ ಅಕ್ಕಪಕ್ಕದ ಮನೆಯವರು. ವೆನ್ ಮೈ ಸಿಸ್ಟರ್ ವಾಸ್ ಇನ್ ಕೆನಡಾ, ಯಾಕೆ ವಾಸ್ ಬಂತು? ಮೈ ಸಿಸ್ಟರ್ ಅನ್ನೋದು ಸಿಂಗ್ಯುಲರ್ ಇದೆ, ಹಾಗಾಗಿ ವಾಸ್ ಬಂತು. ವೆನ್ ಮೈ ಸಿಸ್ಟರ್ ವಾಸ್ ಇನ್ ಕೆನಡಾ ಶಿ ಡಿಡಂಟ್ ಹ್ಯಾವ್ ಗುಡ್ ನೈಬರ್ಸ್. ವೆನ್ ಮೈ ಸಿಸ್ಟರ್ ವಾಸ್ ಇನ್ ಕೆನಡಾ ಶಿ ಡಿಡಂಟ್ ಹ್ಯಾವ್ ಗುಡ್ ನೈಬರ್ಸ್. ನಾನು ಮೈಸೂರಲ್ಲಿ ಇದ್ದಾಗ ಮೈಸೂರಲ್ಲಿ ಒಳ್ಳೆ ಡಾಕ್ಟರ್ಸ್ ಇರಲಿಲ್ಲ ಅಂತ ಹೇಳಬೇಕು. ವೆನ್ ಐ ವಾಸ್ ಇನ್ ಮೈಸೂರ್ ಡಿಡೆಂಟ್ ಹ್ಯಾವ್ ಗುಡ್ ಡಾಕ್ಟರ್ಸ್, ಅಥವಾ ಇಟ್ ಡಿಡೆಂಟ್ ಹ್ಯಾವ್ ಗುಡ್ ಡಾಕ್ಟರ್ಸ್ ಅಂತ ಹೇಳ್ಬೋದು. ಅಲ್ಲಿ ಇಟ್ ಅಂದ್ರೆ ಮೈಸೂರಿಗೆ ಸಂಬಂಧಪಡುತ್ತೆ. ಇಲ್ಲಿ ನೋಡಿ, ವೆನ್ ಐ ವಾಸ್ ಇನ್ ಮೈಸೂರ್, ನಾನು ಮೈಸೂರಲ್ಲಿ ಇದ್ದಾಗ ಇಟ್ ಡಿಡೆಂಟ್ ಹ್ಯಾವ್ ಗುಡ್ ಡಾಕ್ಟರ್ಸ್. ಇಲ್ಲಿ ಇಟ್ ಅಂದ್ರೆ ಯಾವುದಕ್ಕೆ ಸಂಬಂಧಪಡುತ್ತೆ? ಮೈಸೂರಿಗೆ. ಸೊ ಇಟ್ ಡಿಡೆಂಟ್ ಹ್ಯಾವ್ ಗುಡ್ ಡಾಕ್ಟರ್ಸ್, ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಇರಲಿಲ್ಲ. 5 ವರ್ಷದ ಹಿಂದೆ ನನ್ನ ಹತ್ರ ದುಡ್ಡು ಇರಲಿಲ್ಲ ಅಂತ ಹೇಳಬೇಕು. ಹೆಂಗೆ ಹೇಳ್ತೀವಿ? 5 ವರ್ಷದ ಹಿಂದೆ 5 years back I didn't have money. 5 years back I didn't have money. 5 ವರ್ಷದ ಹಿಂದೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಇಲ್ಲಿ ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. ನಾನು didn't have ಫಾರ್ಮುಲಾದಲ್ಲಿ ಇದೆ. ಮನಿ ಅನ್ನೋದು ಸಮಥಿಂಗ್ ಆಗುತ್ತೆ. ಮನಿ ಅನ್ನೋದು ಸಮಥಿಂಗ್ ಆಗುತ್ತೆ. ಈಗ ಕ್ವಶನ್ ಮೇಕಿಂಗ್ ನೋಡೋಣ. 10 ವರ್ಷದ ಹಿಂದೆ ನಿನ್ನ ಹತ್ರ ಕಾರ್ ಇತ್ತ ಅಂತ ಕೇಳಬೇಕು. ಅದನ್ನ ಯಾವ ರೀತಿ ಕೇಳ್ತೀವಿ ಅನ್ನೋದನ್ನ ನೋಡೋಣ. ಈಗ ಕ್ವಶನ್ ಮೇಕಿಂಗ್ ನೋಡೋಣ. ಸೊ 5 ವರ್ಷದ ಹಿಂದೆ ನಿನ್ನ ಹತ್ರ ಕಾರ್ ಇತ್ತ ಅಂತ ಕೇಳಬೇಕು. ಸೊ ಇಲ್ಲಿ ಫಸ್ಟ್ ಡಿಡ್ ಬರುತ್ತೆ. ಡಿಡ್ ಐ ಯು ಎನಿ ಪ್ಲೂರಲ್ ಅಥವಾ ಎನಿ ಸಿಂಗ್ಯುಲರ್, ಯಾವುದೇ ಬಂದ್ರು ಇಲ್ಲಿ ಏನು ಬರುತ್ತೆ? ಹ್ಯಾವ್ ಬರುತ್ತೆ. ಇಲ್ಲಿ ಕ್ವಶನ್ ಮಾರ್ಕ್. ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ ಕ್ವಶನ್ ಮಾರ್ಕ್. ಇದು ಅರ್ಥ ಆಗಿಲ್ಲ ಅಂತ ಕೇಳಿ. ಸೊ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ. ನಾನು ಇಂಡಿಯಾ ಮ್ಯಾಪ್ ಅಲ್ಲಿ ಬರೆದ್ರೆ ಕೆಳಗಡೆ ಇಂಡಿಯಾ ಅಂತ ಬರೀಬೇಕು, ಇಲ್ಲ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಸೊ ಇಲ್ಲಿ 5 ವರ್ಷದ ಹಿಂದೆ ನಿನ್ನ ಹತ್ರ ಬೈಕ್ ಇತ್ತ ಅಂತ ಕೇಳಬೇಕು. 5 years back did you have a bike? ಆನ್ಸರ್ ಮಾಡೋರು ಇದ್ರೆ ಎಸ್ ಐ ಹ್ಯಾಡ್ ಅ ಬೈಕ್ ಅಂತಾರೆ. ಇರ್ಲಿಲ್ಲ ಅಂದ್ರೆ ನೋ ಐ ಡಿಡಂಟ್ ಹ್ಯಾವ್ ಅ ಬೈಕ್ ಅಂತ ಹೇಳ್ತಾರೆ. ನೀನು 10ನೇ ಕ್ಲಾಸಲ್ಲಿ ಇದ್ದಾಗ, ವೆನ್ ಯು ವರ್ ಇನ್ 10th standard, ನಿನಗೆ ಒಳ್ಳೆ ಲೆಕ್ಚರರ್ಸ್ ಇದ್ರ? ಡಿಡ್ ಯು ಹ್ಯಾವ್ ಗುಡ್ ಲೆಕ್ಚರರ್ಸ್? ನೀನು 10ನೇ ಕ್ಲಾಸಲ್ಲಿ ಇದ್ದಾಗ ನಿನಗೆ ಒಳ್ಳೆ ಲೆಕ್ಚರರ್ಸ್ ಇದ್ರ? ವೆನ್ ಯು ವರ್ ಇನ್ 10th standard ಡಿಡ್ ಯು ಹ್ಯಾವ್ ಗುಡ್ ಲೆಕ್ಚರರ್ಸ್ ಅಂತ ಕೇಳಬೇಕು. ಇದ್ರೆ ಏನಂತ ಹೇಳ್ತಾರೆ? ಎಸ್ ಐ ಹ್ಯಾಡ್ ಗುಡ್ ಲೆಕ್ಚರರ್ಸ್ ಅಂತಾರೆ. ಇರ್ಲಿಲ್ಲ ಅಂದ್ರೆ ನೋ ಐ ಡಿಡಂಟ್ ಹ್ಯಾವ್ ಗುಡ್ ಲೆಕ್ಚರರ್ಸ್ ಅಂತ ಹೇಳ್ತಾರೆ. ವೆನ್ ರಘು ವಾಸ್ ಇನ್ 10th standard, ರಘು 10ನೇ ಕ್ಲಾಸಲ್ಲಿ ಇದ್ದಾಗ ಡಿಡ್ ಹಿ ಹ್ಯಾವ್ ಎ ಬೈಸಿಕಲ್? ಅವನ ಹತ್ರ ಬೈಸಿಕಲ್ ಇತ್ತ? ಡಿಡ್ ಹಿ ಯಾಕೆ ಎನಿ ಸಿಂಗ್ಯುಲರ್ ಕೆಟಗರಿ ಬರುತ್ತೆ? ಹಿ ಅಂದ್ರೆ ಅವನು ಅಂದ್ರೆ ಸಿಂಗ್ಯುಲರ್. When Raghu was in 10th standard, did he have a bicycle? Yes, he had a bicycle. No, he didn't have a bicycle.
ಈಗ ಕೆಲವು ಕ್ವಶನ್ಸ್ ನೋಡೋಣ. ಡಿಡ್, ಐ, ಯು, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್ ಬಂದಾಗ ಹ್ಯಾವ್ ಬರುತ್ತೆ, ಸಮಥಿಂಗ್ ಇನಿ ಏನ್ ಬೇಕಾದ್ರೂ ಬರ್ಬೋದು. ಸೊ ಕ್ವಶನ್ ಮೇಕಿಂಗ್ ಪಾಸ್ಟ್ ಟೈಮ್ ಏನ್ ಮಾಡ್ಬೇಕಾದ್ರೆ ಡಿಡ್ ಬರಲೇಬೇಕು. ಸೊ ಕೆಲವು ಕ್ವಶನ್ಸ್ ಅನ್ನ ನೋಡೋಣ. ಇಲ್ಲಿ ಕ್ವಶನ್ ಕೇಳಬೇಕಾದ್ರೆ ನಾವು ಟೈಮ್ ರೆಫರೆನ್ಸ್ ಅನ್ನ ಕೊಡಬೇಕು, ಇಲ್ಲ ಅಂದ್ರೆ ಯಾವುದು ಕ್ವಶನ್ ಆಂಬಿಗಿಯಸ್ ಕ್ವಶನ್ ಆಗುತ್ತೆ. ಇವಾಗ ನನ್ನ ಹತ್ರ ಟಾಯ್ಸ್ ಇತ್ತಾ ಅಂತ ನಾನು ಹೋಗಿ ನಮ್ಮ ಪೇರೆಂಟ್ಸ್ ಕೇಳಿದ್ರೆ ಅವ್ರು ಏನ್ ಕೇಳ್ತಾರೆ, ಯಾವಾಗ, ಎಷ್ಟೇ ಕ್ಲಾಸ್ ಅಲ್ಲಿ ಅಂತ ಕೇಳ್ತಾರೆ. ಹಂಗಾಗಿ ನಾನು ಹೇಳಬೇಕು, ನಾನು ಮಗು ಆಗಿದ್ದಾಗ ನನ್ನ ಹತ್ರ ಟಾಯ್ಸ್ ಇತ್ತಾ. ಸೊ when I was a child, did I have toys? ನಾನು ಮಗು ಆಗಿದ್ದಾಗ ನನ್ನ ಹತ್ರ ಟಾಯ್ಸ್ ಇತ್ತ. ಇದ್ರೆ ನನ್ನ ಹತ್ರ ಟಾಯ್ಸ್ ಇದ್ದಿದ್ರೆ ಏನಂತ ಹೇಳ್ತಾರೆ, ಎಸ್ ಯು ಹ್ಯಾಡ್ ಟಾಯ್ಸ್ ಅಂದ್ರೆ ಹೌದು ನಿನ್ನ ಹತ್ರ ಟಾಯ್ಸ್ ಇತ್ತು. ಟಾಯ್ಸ್ ಇರಲಿಲ್ಲ ಅಂದ್ರೆ ನೋ ಯು ಡಿಡ್ಂಟ್ ಹ್ಯಾವ್ ಟಾಯ್ಸ್ ಅಂತ ಹೇಳ್ತಾರೆ. ನೋ ಯು ಡಿಡ್ಂಟ್ ಹ್ಯಾವ್ ಟಾಯ್ಸ್. ಇದು ನೋಡಿ ನಮ್ಮ ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. ಯು ಹ್ಯಾಡ್ ಫಾರ್ಮುಲಾದಿಂದ ಬಂದಿದೆ, ಟಾಯ್ಸ್ ಅನ್ನೋದು ಸಮಥಿಂಗ್. ಯು didn't have ಫಾರ್ಮುಲಾದಿಂದ ಟಾಯ್ಸ್ ಅನ್ನೋದು ಸಮಥಿಂಗ್. ನೆಕ್ಸ್ಟ್, when you were in engineering did you have good books? ನೀನು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ನಿನ್ನ ಹತ್ರ ಒಳ್ಳೆ ಬುಕ್ಸ್ ಇತ್ತಾ? ಅವ್ರ ಹತ್ರ ಇದ್ದಿದ್ರೆ ಏನ್ ಹೇಳ್ತಾರೆ, ಎಸ್ ಐ ಹ್ಯಾಡ್ ಗುಡ್ ಬುಕ್ಸ್. ಎಸ್ ಐ ಹ್ಯಾಡ್ ಗುಡ್ ಬುಕ್ಸ್. ಇರ್ಲಿಲ್ಲ ಅಂದ್ರೆ ನೋ ಐ ಡಿಡ್ಂಟ್ ಹ್ಯಾವ್ ಗುಡ್ ಬುಕ್ಸ್. ನೋ ಐ ಡಿಡ್ಂಟ್ ಹ್ಯಾವ್ ಗುಡ್ ಬುಕ್ಸ್. ನೆಕ್ಸ್ಟ್, ರಘು 10ನೇ ಕ್ಲಾಸ್ ಅಲ್ಲಿ ಇದ್ದಾಗ ಅವನಿಗೆ ಒಳ್ಳೆ ಟೀಚರ್ಸ್ ಇದ್ರ? ರಘು 10ನೇ ಕ್ಲಾಸ್ ಅಲ್ಲಿ ಇದ್ದಾಗ ಹೆಂಗ್ ಕೇಳೋದು, when Raghu was in 10th standard did he have good teachers? When Raghu was in 10th standard did he have good teachers? ಇಲ್ಲಿ when Raghu was in 10th standard ಅನ್ನೋದು ಟೈಪ್ ರೆಫರೆನ್ಸ್. did he have good teachers ನೋಡಿ ಫಾರ್ಮುಲಾ ಜೊತೆ ಕಂಪೇರ್ ಮಾಡಿ. did ಪಾಸ್ಟ್ ನಲ್ಲಿ ಎಲ್ಲಾ ಕ್ವೆಶ್ಚನ್ಸ್ಗೂ did ಫಸ್ಟ್ ಬರಬೇಕು. he have ಫಾರ್ಮುಲಾದಿಂದ good teachers something question mark. when Raghu was in 10th standard did he have good teachers? yes he had good teachers ಅಂದ್ರೆ ಅವನಿಗೆ ಒಳ್ಳೆ ಟೀಚರ್ಸ್ ಇದ್ರು. ಇಲ್ಲ ಅವನಿಗೆ ಒಳ್ಳೆ ಟೀಚರ್ಸ್ ಇರಲಿಲ್ಲ. no he didn't have good teachers. no he didn't have good teachers. 5 ವರ್ಷದ ಹಿಂದೆ ನಿನ್ನ ಹತ್ರ ಪಾಸ್ಪೋರ್ಟ್ ಇತ್ತಾ ಅಂತ ಕೇಳಬೇಕು. 5 years back did you have a passport? 5 years back did you have a passport? ಇಲ್ಲಿ 5 years back ಅನ್ನೋದು ಟೈಮ್ ರೆಫರೆನ್ಸ್. did you have a passport? ಹೌದು ಪಾಸ್ಪೋರ್ಟ್ ಇತ್ತು ಅಂತ ಹೇಳಬೇಕು ಅಂದ್ರೆ ಎಸ್ ಐ ಹ್ಯಾಡ್ a passport. ನೆಗೆಟಿವ್ ಆದ್ರೆ ನೋ ಐ ಡಿಡ್ಂಟ್ ಹ್ಯಾವ್ a passport. ಎಸ್ ಐ ಹ್ಯಾಡ್ a passport. ನೋ ಐ ಡಿಡ್ಂಟ್ ಹ್ಯಾವ್ a passport. ಅವರು ಮೈಸೂರಲ್ಲಿ ಇದ್ದಾಗ ಅವ್ರ ಹತ್ರ ಬೈಕ್ ಇತ್ತ ಅಂತ ಹೇಳು. ಅವರು ಮೈಸೂರಲ್ಲಿ ಇದ್ದಾಗ when they were in Mysore did they have a bike? when they were in Mysore in the time reference did they have a bike ಫಾರ್ಮುಲಾದಿಂದ ಬಂದಿದೆ. when they were in Mysore did they have a bike? ಅವ್ರ ಹತ್ರ ಬೈಕ್ ಇದ್ರೆ yes they had a bike. ಅವ್ರ ಹತ್ರ ಇರಲಿಲ್ಲ ಅಂದ್ರೆ no they didn't have a bike. no they didn't have a bike. ರಘು ಮತ್ತೆ ಪವನ್ ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಅವರಿಗೆ ಒಳ್ಳೆ ಲೈಬ್ರರಿ ಇತ್ತ? when Raghu and Pawan were in primary school did they have a good library? when Raghu and Pawan were in primary school did they have a good library? ಅವರಿಗೆ ಇದ್ದಿದ್ರೆ yes they had a good library. ಇಲ್ಲ ಅಂದ್ರೆ no they didn't have a good library. no they didn't have a good library. 10 ವರ್ಷದ ಹಿಂದೆ ಬ್ಯಾಂಗ್ಳೂರಲ್ಲಿ ಒಳ್ಳೆ ರೋಡ್ಸ್ ಇತ್ತ? 10 years back did Bangalore have good roads? 10 years back did Bangalore have good roads? ಹೌದು ಬ್ಯಾಂಗ್ಳೂರಲ್ಲಿ ಒಳ್ಳೆ ರೋಡ್ಸ್ ಇತ್ತು ಅಂತ ಹೇಳಬೇಕು. ಎಸ್ ಬ್ಯಾಂಗ್ಳೂರ್ ಹ್ಯಾಡ್ ಗುಡ್ ರೋಡ್ಸ್ ಅಥವಾ ಎಸ್ ಇಟ್ ಹ್ಯಾಡ್ ಗುಡ್ ರೋಡ್ಸ್. ಇಟ್ ಅಂದ್ರೆ ಅಲ್ಲಿ ಬ್ಯಾಂಗ್ಳೂರಿಗೆ ಸಂಬಂಧಪಡುತ್ತೆ. ಎಸ್ ಇಟ್ ಹ್ಯಾಡ್ ಗುಡ್ ರೋಡ್ಸ್. ಅಲ್ಲಿ ಇಟ್ ಅಂದ್ರೆ ಯಾವುದಕ್ಕೆ? ಬ್ಯಾಂಗ್ಳೂರಿಗೆ ಸಂಬಂಧಪಡುತ್ತೆ. ಇರಲಿಲ್ಲ ಬ್ಯಾಂಗ್ಳೂರಲ್ಲಿ ಒಳ್ಳೆ ರೋಡ್ಸ್ ಇರಲಿಲ್ಲ ಅಂತ ಹೇಳಬೇಕು. ಹೇಗೆ ಹೇಳ್ತೀವಿ? ನೋ ಇಟ್ ಡಿಡ್ಂಟ್ ಹ್ಯಾವ್ ಗುಡ್ 10 years back did Bangalore have good hotels? ರೋಡ್ಸ್ ಆಗುತ್ತೆ. ನೋ
ಎಸ್ ಇಟ್ ಹ್ಯಾಡ್ ಗುಡ್ ರೋಡ್ಸ್ ಅಥವಾ ನೋ ಇಟ್ ಡಿಡೆಂಟ್ ಹ್ಯಾವ್ ಗುಡ್ ರೋಡ್ಸ್. ಇಲ್ಲಿ ಹೋಟೆಲ್ ಕೇಳಿರೋದ್ರಿಂದ 10 years back did Bangalore have good hotels? Yes, it had good hotels. No, it didn't have good hotels. 5 ವರ್ಷದ ಹಿಂದೆ ಮೈಸೂರು ಮತ್ತು ಹಾಸನಲ್ಲಿ ಒಳ್ಳೆ ಕಂಪನೀಸ್ ಇತ್ತ? 5 years back did Mysore and Hassan have good companies? 5 years back did Mysore and Hassan have good companies? ಹೌದು, ಇತ್ತು ಅಂತ ಹೇಳಬೇಕು. ಎಸ್, ದೇ ಹ್ಯಾಡ್ ಗುಡ್ ಕಂಪನೀಸ್. ಯಾಕೆ ದೇ ಬಂತು? ಇಲ್ಲಿ ಮೈಸೂರು ಅಂಡ್ ಹಾಸನ್ 2 ಊರುಗಳಿದೆ, ಹಾಗಾಗಿ ದೇ ಬಂತು. ಇಲ್ಲಿ ಒಂದೇ ಆಗಿದ್ದರೆ ಇಟ್ ಬರ್ತಾ ಇತ್ತು. ಇಲ್ಲಿ ನೋಡಿ, ಬೇರೆ ಎಕ್ಸಾಂಪಲ್ ನೋಡಿ, ಇಟ್ ಹ್ಯಾಡ್ ಗುಡ್ ಹೋಟೆಲ್ಸ್. ಯಾಕೆ ಬ್ಯಾಂಗ್ಳೂರು ಒಂದೇ ಬಂದಿದೆ, ಇಲ್ಲಿ ಮೈಸೂರು ಅಂಡ್ ಹಾಸನ್ ಬಂದಿರೋದು. ಇರಲಿಲ್ಲ, ಒಳ್ಳೆ ಕಂಪನೀಸ್ ಇರಲಿಲ್ಲ ಅಂತ ಹೇಳಬೇಕು ಅಂದ್ರೆ ನೋ ದೇ ಡಿಡೆಂಟ್ ಹ್ಯಾವ್ ಗುಡ್ ಕಂಪನೀಸ್. ನೋ ದೇ ಡಿಡೆಂಟ್ ಹ್ಯಾವ್ ಗುಡ್ ಕಂಪನೀಸ್. ಅವನು ಬಾಂಬೆಲಿ ಇದ್ದಾಗ ಅವನ ಹತ್ರ ಪ್ಯಾನ್ ಕಾರ್ಡ್ ಇತ್ತ ಅಂತ ಕೇಳಬೇಕು. ಅವನು ಬಾಂಬೆಲಿ ಇದ್ದಾಗ ಹೇಗೆ ಕೇಳ್ತೀರಾ? ವೆನ್ ಹಿ ವಾಸ್ ಇನ್ ಬಾಂಬೆ. ಸೊ ಅವನು ಬಾಂಬೆಲಿ ಇದ್ದಾಗ ಡಿಡ್ ಹಿ ಹ್ಯಾವ್ ಎ ಪ್ಯಾನ್ ಕಾರ್ಡ್? ಅವನ ಹತ್ರ ಒಂದು ಪ್ಯಾನ್ ಕಾರ್ಡ್ ಇತ್ತ. ಎಸ್, ಹಿ ಹ್ಯಾಡ್ ಎ ಪ್ಯಾನ್ ಕಾರ್ಡ್. ಅವನ ಹತ್ರ ಪ್ಯಾನ್ ಕಾರ್ಡ್ ಇತ್ತು ಅಂತ ಹೇಳಬೇಕು. ಹೆಂಗೆ ಹೇಳ್ತೀವಿ? ಎಸ್, ಹಿ ಹ್ಯಾಡ್ ಎ ಪ್ಯಾನ್ ಕಾರ್ಡ್. ಅವನ ಹತ್ರ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂದ್ರೆ ನೋ ಹಿ ಡಿಡೆಂಟ್ ಹ್ಯಾವ್ ಎ ಪ್ಯಾನ್ ಕಾರ್ಡ್. ನೋ ಹಿ ಡಿಡೆಂಟ್ ಹ್ಯಾವ್ ಎ ಪ್ಯಾನ್ ಕಾರ್ಡ್. ರಘು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಅವನ ಹತ್ರ ಲ್ಯಾಪ್ಟಾಪ್ ಇತ್ತ? ಸೊ ಹೇಗೆ ಕೇಳೋದು? ವೆನ್ ರಘು ವಾಸ್ ಇನ್ ಇಂಜಿನಿಯರಿಂಗ್ ಡಿಡ್ ಹಿ ಹ್ಯಾವ್ ಎ ಲ್ಯಾಪ್ಟಾಪ್? ವೆನ್ ರಘು ವಾಸ್ ಇನ್ ಇಂಜಿನಿಯರಿಂಗ್ ಡಿಡ್ ಹಿ ಹ್ಯಾವ್ ಎ ಲ್ಯಾಪ್ಟಾಪ್? ಅವನ ಹತ್ರ ಲ್ಯಾಪ್ಟಾಪ್ ಇದ್ದರೆ ಎಸ್, ಹಿ ಹ್ಯಾಡ್ ಅ ಲ್ಯಾಪ್ಟಾಪ್. ಅವನ ಹತ್ರ ಲ್ಯಾಪ್ಟಾಪ್ ಇತ್ತು ಅಂತ. ಅವನ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ ಅಂತ ಹೇಳಬೇಕು ಅಂದ್ರೆ ನೋ ಹಿ ಡಿಡೆಂಟ್ ಹ್ಯಾವ್ ಎ ಲ್ಯಾಪ್ಟಾಪ್. ಇಲ್ಲಿ ನೋಡಿ, ಆನ್ಸರ್ ಮಾಡಬೇಕಂದ್ರೆ ಇಷ್ಟು ಸಾಕು. ಮತ್ತೆ ನೀವು ವೆನ್ ರಘು ವಾಸ್ ಇನ್ ಇಂಜಿನಿಯರಿಂಗ್ ಹಿ ಹ್ಯಾಡ್ ಎ ಲ್ಯಾಪ್ಟಾಪ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕ್ವಶನ್ ಅಲ್ಲೇ ಅದನ್ನು ಕೇಳಿರೋದ್ರಿಂದ ಎಸ್, ಹಿ ಹ್ಯಾಡ್ ಎ ಲ್ಯಾಪ್ಟಾಪ್ ಅಂತ ಹೇಳಿದ್ರೆ ಸಾಕು. ಸೊ ಇವತ್ತಿನ ಚಾಪ್ಟರ್ ಅಲ್ಲಿ ನಾವು ಹ್ಯಾಡ್ ಮತ್ತೆ ಡಿಡೆಂಟ್ ಹ್ಯಾವ್ ಅನ್ನ ಹೆಂಗೆ ಪಾಸ್ಟ್ ಟೈಮ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಪಾಸ್ಟ್ ಟೈಮ್ ಅಲ್ಲಿ ನಾವು ಹ್ಯಾಡ್ ಡಿಡೆಂಟ್ ಹ್ಯಾವ್ ಅನ್ನ ವಿತ್ ಟೈಮ್ ರೆಫರೆನ್ಸ್ ಯೂಸ್ ಮಾಡಬೇಕು. ಏನಕ್ಕೆ ಅಂದ್ರೆ, ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ನನ್ನ ಹತ್ರ ಮೊಬೈಲ್ ಇತ್ತು ಅಂತ ಹೇಳಬೇಕು. ವೆನ್ ಐ ವಾಸ್ ಇನ್ ಪ್ರೈಮರಿ ಸ್ಕೂಲ್ ಐ ಹ್ಯಾಡ್ ಎ ಮೊಬೈಲ್. ಬರೀ ನಾನು ಐ ಹ್ಯಾಡ್ ಎ ಮೊಬೈಲ್ ಅಂದ್ರೆ ಯಾವಾಗ? ನಿನ್ನೆನಾ, 1 ವರ್ಷದ ಹಿಂದೆನಾ, 10 ವರ್ಷದ ಹಿಂದೆನಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಹಾಗಾಗಿ ಹ್ಯಾಡ್ ಮತ್ತೆ ಡಿಡೆಂಟ್ ಹ್ಯಾವ್ ಪಾಸ್ಟ್ ಅಲ್ಲಿ ನೀವು ಏನನ್ನೇ ಮಾತಾಡ್ಬೇಕಾದ್ರೂ ಟೈಮ್ ರೆಫರೆನ್ಸ್ ನ ಕೊಡಲೇಬೇಕು.